ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾನು ಈಗ ಬ್ಲಾಗ್ ಶುರು ಮಾಡಕತ್ತೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೊಂಟೇವಿ. 3:30ಗೆ ಎದ್ದೇವಿ. ಎದ್ದು ಬರೀ ಮನೆ ತೊಳೆಯೋದು, ಕಸ ಗುಡಿಸೋದು, ಬಾಂಡೆ ತಿಕ್ಕೋದು, ಜಳಕ, ಇಷ್ಟು ಪೂಜೆ ಇಷ್ಟ ಆಗಬೇಕಾದ್ರೆ ಇಷ್ಟೊತ್ತಾಯ್ತು. ಏನೀಗ ಏನಾರು ಹೆಲ್ಪ್ ಮಾಡಲಿ, ಅಷ್ಟೊತ್ತಾಯ್ತು ನೋಡ್ರಿ. ವೆಂಕಟೇಶ್ ಸುಟ್ಟು ಸಂಗಾರಗಳು ಆಯಿತೀಗ ಹೊಟ್ಟೆ ಕಲ್ಲು ಕೆಟ್ಟರೆಂದು ಎಷ್ಟು ಕಷ್ಟ ಮಾಡಿದರು. ಹೊಟ್ಟೆ ಕಲ್ಲು ಕೆಟ್ಟಾಗಿ ಆಸೆ ಬಂತು ನ್ಯಾಯ ಮಾಡಿದರು. ಅರ್ಥಕ್ಕಾಗಿ ಆಸೆ ಬಂತು ನ್ಯಾಯ ಮಾಡಿದರು. ಇಚ್ಚಿನಷ್ಟು ಸಂಗಾವೆಂದು ನಾವು ನಮ್ಮ ಮನೆ ದೇವರ ದರ್ಶನ ಮಾಡಕೊಂಡ ಈಗ ಇಲ್ಲಿ ಮತ್ತೆ ಗತಿರ್ಗಿ ಭಾಗಮ್ಮ ಹೊಂಟೇವಿ. ಇಲ್ಲಿ ಕೋಲಾರ ಬ್ರಿಡ್ಜ್ ತೋರಿಸ್ತೀವಿ ಬರ್ರಿ. 3 ಕಿಲೋಮೀಟರ್ ಐತಿ ಈಗ. ನನ್ನ ಫ್ರೆಂಡ್ ನಿನ್ನ ಫೋನ್ ಹೆಂಗಪ್ಪ ಇದನ್ನ ಕನ್ಸಾಗತೈತೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾನೆ ಇರು. ಇದು ಫ್ರಂಟ್ ಆಗೈತಿರು. ಕನ್ಸತ್ಯಾ? ಬ್ರಿಡ್ಜ್ ಅದ್ ನೀ ಹೇಳ್ತಿದ್ದಲ್ಲ 3 ಕಿಲೋಮೀಟರ್ ಇದೆ ಅಂತ ಅದ? ಹಾ ಅದ. ಇದು ಸೈಡ್ ತೋರ್ಸು. ಸೈಡ್ ಹೆಂಗಿದೆ ಅಂತ ಸೈಡ್ ವ್ಯೂ. ಸೈಡ್ ನೀರೇನ್ ಬಾಳಿಲ್ಲ. ಕಾಣಿಸ್ತೈತಿ ಸೈಡ್. ಲಾಂಗೆಸ್ಟ್ ಬ್ರಿಡ್ಜ್ ಇದು. ಹಿಂಗೆ ನಿನ್ನ ಕರ್ಕೊಂಡು ಹೋಗ್ತಾರಲ್ಲ ಲಾಂಗ್ ಡ್ರೈವ್ ದೇವಸ್ಥಾನಕ್ಕೆ ಅಂತ, ಅವಾಗ ಅಣ್ಣ ರಾಜ್ಕುಮಾರ್ ಹಾಡು ಹಾಕಲ್ವಾ ನಿನಗೆ? ನೀವೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂತ? ಇಲ್ಲ, ಇನ್ನು ಈಗ ಕೇಳಿಸ್ಕೊಂಡ್ರಲ್ಲ, ಇನ್ನು ಮುಂದೆ ಹಾಕ್ಬೋದೇನೋ. ಹೇಗಿಲ್ಲ ಯಾರನ್ನು ವಾಂಟ್ ಮಾಡ್ತಾ ಇದಾರೆ? ಇವ್ರ ಹಾರ್ನ್ ಮಾಡಕತ್ತಾರ. ನೋಡ ಎಷ್ಟೊತ್ತೈತಿ. ಹೌದಲ್ಲ, ಮಸ್ತ್ ಇದೆ ಕಡೆ. ಇದೆಲ್ಲ ನೀರ್ ಬಂದಾಗಿಲ್ಲ, ಫುಲ್ ಆಗಿರ್ತೈತಿ. ಬ್ಯಾಸಿಗೆ ಅಲ್ಲ, ಹಂಗಾಗಿ ನೀರು ಹಂಗಾಗಿ ಖಾಲಿ ಐತಿ. ಈಗ ಬೇಸಿಗೆ ಅಷ್ಟು ಮೋಡ ಆಗಿದೆಯಾ ಅಲ್ಲಿ? ಮೇಲೋಡ ಆಕಾಶ ಪೂರ್ತಿ ಮೋಡ ಮೋಡ ಅನಿಸ್ತಾ ಇದೆ ನಂಗೆ. ಅಂದ್ರೆ ಮಳೆಗಾಲ ಶುರು ಆಗೈತಿ, ಆದ್ರೆ ಮಳೆ ಆಗಲ್ತ ಅಷ್ಟ. ಅಂದ್ರೆ
ಬೇಸಿಗೆ ಇವಾಗ ಜಸ್ಟ್ ಮುಗೀತಲ್ಲ, ಹಂಗಾಗಿ ಫ್ರೀ ಆಗಿರುತ್ತೆ ಅಲ್ಲ. ಹಾಂ ಹೌದು. ಯಪ್ಪಾ, ಎಷ್ಟು ದೂರ ಇದೆಯೇ. ಹಾಂ ಚಂದ ಮಾಡಿದ್ದಾರೆ ಮಾತ್ರ, ರೋಡು ಬ್ರಿಡ್ಜು. 120 ಸ್ಪೀಡ್ ಬಿಟ್ರೆ ಅವ್ರು ಅಂದ್ರೆ ಜಲ್ದಿ ಪಾಸ್ ಆಯ್ತು. ನಾವು ಜರ್ನಿ ಮಾಡೋಕೆ ನಮ್ಮ ಮನೆ ದೇವಸ್ಥಾನದ ಹತ್ರ ಹೋಗೋಕೆ ನನ್ನ ಫ್ರೆಂಡ್ ಕಾಲ್ ಮಾಡಿದಳು. ಹಂಗೆ ವಿಡಿಯೋ ಕಾಲ್ ಮಾಡಿ ಹೊರಗಡೆ ಅಲ್ಲಿ ಒಳಗೆಲ್ಲ ದರ್ಶನಾತಿ ಮಾಡಿಸ್ಲಿಲ್ಲ, ಇಲ್ಲೇ ಹೊರಗಡೆನ ತೋರಿಸಿದ್ವಿ. ಮತ್ತು ಒಳಗಡೆ ಯಾರು ಇರಲಿಲ್ಲ, ಸುಮ್ಮನೆ ಏನಾದರೂ ಅಂದ್ಗಿಂದರೆ ಹಾಕ್ಬೇಕಂತ ನಾವು ದೇವಸ್ಥಾನಕ್ಕೆ ಹೊಂಟಿದ್ದಿಲ್ಲ, ಬೇಡ ಅಂಥೇಳಿ. ಹಂಗೆ ಇಲ್ಲಿ ಕೋಲಾರ ಬ್ರಿಡ್ಜ್ ದಾಟ್ಕೊಂಡು ಬಂದಿಂದ ಇಲ್ಲೇ ಒಂದು ಕ್ರಾಸ್ ಐತಿ, ಅಲ್ಲೇ ಲೈಟಾಗಿ ನಾಷ್ಟ ಮಾಡ್ಕೊಂಡ್ವಿ. ಜರ್ನಿ ಮಾಡ್ಬೇಕಾದ್ರೆ ಹೊಟ್ಟೆ ಖಾಲಿ ಇತ್ತಂತಂದ್ರೆ ತೀರಾ ಹೊಟ್ಟೆ ತೊಳಸ್ದಂಗೆ ಆಕೈತಿ. ಹಾಗಾಗಿ ಏನಾದರೂ ತಿನ್ಕೊರಿಲಿ ಅಂತ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಭಯ ಆಗುತ್ತೆ ಒಬ್ಬೊಬ್ಳೆ ಬರಕ್ಕೆ. ಟ್ರೈ ಮಾಡ್ಬೋದು. ಇದು ಕ್ರಾಸ್ ಬಸವನ ಬಾಗೇವಾಡಿ, ಬಸವ ಜನ್ಮಸ್ಥಳ. ಇಲ್ಲಿಂದ ನೆಕ್ಸ್ಟ್ ಊರು. ಅವರು ಹಳ್ಳಿಯಲ್ಲಿ ಹುಟ್ಟಿ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ರು ನೋಡು. ಜನರ ಈ ಮಧ್ಯ ಇದ್ದಿದ್ ಭೇದ ಭಾವ ಎಲ್ಲ ಕಮ್ಮಿ ಮಾಡೋಕೆ ಬುನಾದಿ ಹಾಕಿದವ್ರೆ ಬಸವಣ್ಣ ಅಲ್ಲ. ಬುನಾದಿ ಹಾಕ್ದವ್ರು ಅವ್ರ. ಇವಾಗ ಅವ್ರನ್ನ ಇಟ್ಕೊಂಡು ಎಲ್ಲರೂ ಜಾತಿ ಭೇದ ಮಾಡ್ತಾರ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತೆ. ನನ್ನ ಫ್ರೆಂಡ್ ಮಾತಾಡಿದ್ದು ಅದು ಕೇಳ್ತೀನಿ ನಾನು ಅವಳನ್ನ. ಹಾಗೆ ಹಾಕಂತಂದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ನನ್ನ ಫ್ರೆಂಡ್ ಬೇರೆ ಕಡೆ ಇರೋದು, ಹಾಗಾಗಿ ಈ ಕಡೆ ನಮ್ದು ಉತ್ತರ ಕರ್ನಾಟಕ, ಅವ್ರದ್ದು ದಕ್ಷಿಣ ಕನ್ನಡ ಅಂತ ಅನ್ಸತ್ತೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಅದರ ದಕ್ಷಿಣ ಕನ್ನಡನ ಉತ್ತರ ಕನ್ನಡನ ಅಂತ ಗೊತ್ತಿಲ್ಲ. ನಮ್ಮದು ಉತ್ತರ ಕರ್ನಾಟಕಲ್ಲ, ಹಾಗಾಗಿ ಈ ಕಡೆಯಿಂದ ಎಲ್ಲನೂ ಅವಳಿಗೆ ವಿಡಿಯೋ ಕಾಲೆಲ್ಲ ತೋರ್ಸಾಕತ್ತಿದ್ನಿ. ಅವಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಾಳೆ. ಈ ಕಡೆ ನಮ್ಮ ಕಡೆ ಹೆಂಗೆ ಅಂತಂದ್ರೆ ರೋಡ್ ಅಂತೂ ಮಸ್ತ್ ಇರುತ್ತಲ್ಲ, ಬೇಕಾದಂಗೆ ಡ್ರೈವ್ ಮಾಡ್ಬೋದು. ಅದನ್ನ ಹೇಳಾಕತ್ತಿದ್ದು, ಬೇಕಾದಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ನೋಡು ಲೇಡೀಸ್ ಜೊತೆ ಅಂಥೇಳಿ. ಆ ಕಡೆ ಈಗ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ ಆಗಲಿ ಫುಲ್ ಕವಿಂಗ್ ಬರ್ತೈತಲ್ಲ, ಜಂಗಲ್ ಬರುತ್ತಲ್ಲ, ಹಾಗಾಗಿ ಆ ಕಡೆ ರೋಡ್ ಸಿಂಗಲ್ ರೋಡ್ ಇರ್ತಾವೆ, ಆ ಕಡೆ ಡ್ರೈವ್ ಮಾಡಬೇಕಾದ್ರೆ ಕಷ್ಟ. ಮತ್ತು ನಾನು ನನ್ನ ಫ್ರೆಂಡ್ ಹೆಂಗೆ ಮಾತಾಡ್ತಿರ್ತೀವಿ ಅಂತಂದ್ರೆ ಡೈಲಿ ಮಾತಾಡ್ತಿರ್ತೀವಿ. ಏನು ಮಾತಾಡ್ತಿರ್ತೀವಿ ಅಂತಲೂ ಗೊತ್ತಿರೋಂಗಿಲ್ಲ. ದೇಶದಲ್ಲಿ ಆಗು ಹೋಗುಗಳ ಬಗ್ಗೆನೂ ಮಾತಾಡ್ತಿರ್ತೀವಿ. ಮುಂದೆ ನಮ್ಮ ಮಕ್ಕಳದ ಫ್ಯೂಚರ್ ಹೆಂಗಿರ್ಬೋದು, ಹೆಂಗಿಲ್ಲ. ಈಗ ಎಲ್ಲ ಎಜುಕೇಷನ್ ಸಿಸ್ಟಮ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ. ಈಗೆಲ್ಲ ಇಷ್ಟೊಂದು ಇದಾಗ್ಬಿಟ್ಟೈತಿ. ನಾವೆಲ್ಲ 90 ಕಿಡ್ಸ್ ಅಲ್ಲ, ಹಂಗಾಗಿ ಆವಾಗಿನ ಕಾಲನ ಚಲೋ ಇತ್ತು. ಯಪ್ಪ ನಾವು ಮಾತಾಡೋದು ನೋಡಿ ನಮ್ಮ ಮನೆಯವ್ರು ತಲೆ ಕೆಡ್ಸ್ಕೊತಿರ್ತಾರೆ. ಮತ್ತು ನಾನು ಅವಳು ಇಬ್ಬರೇ ಇದ್ದಾಗಂದ್ರು ಏನು ಮಾತಾಡ್ತೇವೆ ಅಂತಲೂ ಗೊತ್ತಿರೋಂಗಿಲ್ಲ. ಆದ್ರೆ ನಮ್ಮಿಬ್ಬರ ಬಗ್ಗೆ ನಾವು ಏನೂ ಯೋಚನೆ ಮಾಡೋಂಗಿಲ್ಲ. ಮುಂದಿನ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತೀವಿ, ಮುಂದಿನ ಜನ್ರೇಷನ್, ಮುಂದಿನ ಮಕ್ಕಳ ಬಗ್ಗೆ. ಮತ್ತು ನಮ್ಮ ದೇಶದಲ್ಲಿ ಯಾವ ಥರ ಸಿಸ್ಟಮ್ ಐತಿ, ಇದೆಲ್ಲ ಯಾವಾಗ ಈ ಬೇರೆ ದೇಶನ ನೋಡಿದಾಗ ನಮಗೂ ಒಂಥರ ಇದು ಬೇಜಾರು ಆಕೈತಿ. ನಮ್ಮ ದೇಶನೂ ಯಾವಾಗ ಹಿಂಗಾಗತ್ತಪ್ಪ ಅಂಥೇಳಿ. ಬೇರೆ ದೇಶದಲ್ಲಿ ಸಂಸ್ಕೃತಿ ಸ್ವಲ್ಪ ಕಡಿಮೆ ಐತಿ. ಅಂದ್ರೆ ಈಗ ನಾವು ಎಲ್ಲ ಹಿಂಗೆ ಫ್ರೆಂಡ್ಸು ಫ್ಯಾಮ್ಲಿ ಅಂತ ಇರ್ತೀವಿ, ಹಿಂಗೆ ಬರ್ರಿ ಹೋಗ್ರಿ ಅಂತ ಯಾರು ಮನೆಗೆ ಕರೆಯೋದಾಗಲಿ, ಊಟಕ್ಕೆ ಹಾಕೋದಾಗಲಿ ಹೀಗೆಲ್ಲ ಮಾಡ್ತೀವಿ. ಆದರೆ ಬೇರೆ ದೇಶದಲ್ಲಿ ಈ ಥರ ಒಂದು ಸಂಸ್ಕಾರ ಒಂದು ಇಲ್ಲ ಅಂತ ಅನ್ನೋದೊಂದು ಬಿಟ್ರೆ, ಆ ಕಡೆ ಮಕ್ಕಳಿಗೆ ಎಜುಕೇಷನ್ ಸಿಸ್ಟಮ್ ಆಗಲಿ ಬೇರೆ ಎಲ್ಲದರಲ್ಲೂ ನಮ್ಮ ದೇಶದಕ್ಕಿಂತ ಮುಂದೈತಿ. ಹಾಗಾಗಿ ಅದರ ಬಗ್ಗೆನೇ ನಾವು ಮಾತಾಡ್ತಿರ್ತೀವಿ. ಮುಂದೆ ನಮ್ಮ ಮಕ್ಕಳ ಪರಿಸ್ಥಿತಿ ಹಂಗೋ ಏನೋ ಅಂಥೇಳಿ. ನಾವು ಮಾತಾಡೋದೆಲ್ಲ ಹಾಕಿದ್ದೀವಿ ಅಂದ್ರೆ ಮತ್ತು ನೀವು ತಲೆ ಕೆಡಿಸ್ಕೊತೀರಿ, ಅದಕ್ಕೆ ಬ್ಯಾಡ ಅಂತೇಳಿ ಅದು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಈಗಲೂ ಸಹಿತ ನನ್ನ ಫ್ರೆಂಡ್ ಕಾಲಲ್ಲಿದ್ದಳು, ಹಂಗೆ ಅವಳ ಜೊತೆ ಮಾತಾಡ್ಕೊಂಡು ಹಂಗೆ ಜರ್ನಿ ಮಾಡೇವಿ ಅಂತಲೂ ಅನ್ನಿಸ್ಲಿಲ್ಲ. ಹಂಗೆ ಮಾತಾಡ್ಕೊಂತನ ಕಾರ್ ಜರ್ನಿ ಮಾಡಾಕತ್ತಿದ್ವಿ. ನಾಷ್ಟನ ಮಾಡ್ಕೊಂಡ್ವಿ, ಮತ್ತು ಎಲ್ಲನೂ ಆತು. ಇನ್ನೇನೈತ್ರಿ,
ಹೋಗೋದು. ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೊಂಟೇವಿ ಅಂತೇಳಿ. ಫಸ್ಟ್ ನಮ್ಮ ಮನೆ ದೇವರ ಬರುತ್ತೆ ತುಳಸಿಗಿರಿ ಆಂಜನೇಯ ಸ್ವಾಮಿ, ಹನುಮಪ್ಪನ ದರ್ಶನ ಮಾಡಿಕೊಂಡು ಹಾಗೆ ನಮ್ದು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನನ್ನ ಫ್ರೆಂಡ್ಗೆ ತೋರ್ಸಂತಲೇ ಅವ್ರು ಫುಲ್ ಖುಷಿ ಪಟ್ಟರು ನಮ್ಮ ಮನೆ ದೇವ್ರನ್ನ. ದೇವಸ್ಥಾನ ಚೆಂದ ಐತಿ. ಅದ್ರೇನು ನಿಮ್ಗೆಲ್ಲರಿಗೂ ಗೊತ್ತಾ ಅಂದ್ರೆ ಎಲ್ಲ ಕಡೆದವ್ರು ನೋಡ್ತಿರಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರು ಹೆಂಗಂತಂದ್ರೆ ಡಿಸಿಪ್ಲಿನ್ ಭಾಳ ಅಂದ್ರೆ ಭಾಳ ಕಡಿಮೆ, ಸ್ವಲ್ಪ ಅಲ್ಲ ಭಾಳ ಅಂದ್ರೆ ಭಾಳ ಕಡಿಮೆ. ದೇವಸ್ಥಾನ ಅನ್ನೋದನ್ನು ತಿಪ್ಪೆ ಗುಂಡಿ ಮಾಡಿಬಿಟ್ಟಿರ್ತಾರೆ. ದೇವಸ್ಥಾನ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಶನಿವಾರ ಹಿಂಗೇನಾದ್ರೂ ಸ್ಪೆಷಲ್ ಡೇ ವಾರದ ಮ್ಯಾಗ ದೇವಿ ದೇವಸ್ಥಾನ, ಇದು ಅಮ್ಮನವ್ರ ದೇವಸ್ಥಾನ, ನಾವು ದೇವಿನ ಅಂತೀವಿ, ಅಮ್ಮನವ್ರ ದೇವಸ್ಥಾನ ಮತ್ತು ಹಿಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಗೆಲ್ಲ ಇರ್ತಾವಲ್ಲ. ಏನು ಮಾಡ್ತಾರಂದ್ರೆ ಎಲ್ಲ ಇವರು पैदल से जा रहा है। ನಾನು ಹೇಳಿದ್ನಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಹೆಂಗಂತಂದ್ರೆ ಡಿಸಿಪ್ಲಿನ್ ಭಾಳ ಅಂದ್ರೆ ಭಾಳ ಕಡಿಮೆ. ಈಗ ನಾವು ದೇವಸ್ಥಾನಕ್ಕಂತ ಹೋಗಿರ್ತೇವೆ, ಊದಿನ ಕಡ್ಡಿ ಎಣ್ಣೆ ಬತ್ತಿ ಅಲ್ಲಿ ದೇವಸ್ಥಾನದ ಹತ್ರ ತೊಗೋತೀವಿ, ಹೂವಿನ ಮಾಲೆ ಎಲ್ಲ ತೊಗೊಂಡು ನಾವು ಏನು ಮಾಡ್ತೇವೆ ಮತ್ತು ಬಾಳೆಹಣ್ಣೆಲ್ಲ ತೊಗೊಂಡಿರ್ತೀವಿ ದೇವ್ರಿಗೆ ಇರ್ಸಕ್ಕಂತೇಳಿ. ಈಗ ನಾವು ಗತ್ತಿರ್ಗಿ ಬಂದೀವಿ. ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನ ಬರುತ್ತೆ. ಇಲ್ಲೇ ಮುಂದೆ ಒಂದು 2 ಕಿಲೋಮೀಟ್ರ್ ಅಷ್ಟು ಆಗತ್ತಂತ ಅನ್ಸತ್ತೆ ಇಲ್ಲಿಂದ. ಇದು ನಾವು ಹೋದ ಟೈಮಲ್ಲಿ ನೀರು ಇರಲಿಲ್ಲ ನೋಡ್ರಿ. ಬಟ್ ಈಗೆಲ್ಲ ಮಳೆ ಆಗೈತಲ್ಲ, ಆ ಕಡೆ ಮಹಾರಾಷ್ಟ್ರ ಎಲ್ಲ ಮಳೆ ಆತಂದ್ರೆ ಇಲ್ಲೆಲ್ಲ ನೀರು ಫುಲ್ ನೀರು ಬರುತ್ತೆ, ಫುಲ್ ನೀರು ಬಂದಿರ್ಬೋದು. ಇದೆಲ್ಲ ಹಂಗೆ ಹಿಂಗೆ ಇಲ್ಲಿ ನಿಂದ್ರಿಸಿರ್ತಾರಲ್ಲ, ಸ್ಟಾಪ್ ಮಾಡಿರ್ತಾರಲ್ಲ, ಆ ನೀರಿದೆ. ಅಷ್ಟೊಂದೆಲ್ಲ ಕ್ಲೀನ್ ಎಲ್ಲ ಇರೋಂಗಿಲ್ಲ. ನಾನು ಹೇಳ್ತೇನೆ, ವಿಡಿಯೋ ಪೂರ್ತಿ ನೋಡ್ಕೊಂಬರ್ರಿ ಸ್ಕಿಪ್ ಮಾಡಲಾರ್ದ. ಮತ್ತು ನೀವೇನು ನಿಮ್ಮ ಕಡೆ ದೇವಸ್ಥಾನದ ಬಗ್ಗೆ ನೀವು ಮಾತಾಡ್ತಿರಲ್ಲ ಅಂತಂದ್ರೆ, ಹೌದು ನಾವು ಹೋದವ್ರೂ ನಾವು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿದ್ವಿ ಅಂದ್ರೆ ಭಾಳ ನೀಟಾಗಿ ಸ್ವಚ್ಛವಾಗಿ ಇರ್ತವೆ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಹೋಗೋದೇ ಕೇಳ್ರಿ ನಾವು ಮಾಡಿರೋ ಪಾಪ ಕರ್ಮಗಳನ್ನು ಕಳ್ಕೊಂಬರಕ್ಕಂತೇಳಿ. ಇಲ್ಲೊಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಯ್ತು, ಅದು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ. ಇದನ್ನು ನೋಡ್ಕೊಂಬರ್ರಿ. ಇಲ್ಲಿ ಏನು ಮಾಡ್ತಾರಂತಂದ್ರೆ ಕಾರ್ ಅದು ತೊಳೆದು ಕಾರ್ ತೊಳೆದು ಡಿಸೈನಿನ ಮಾಡ್ತಾರೆ. ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಕಾರ್ ಇದನ್ನು ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಬೇಡ ಅಂತಂದೆ. ಇಲ್ಲಿ ಪಾಪ ಈ ಸಣ್ಣ ಹುಡುಗ ಇವನು ಒಬ್ಬ ಅಥವಾ ಇಬ್ಬರೇನೋ ಗಂಡು ಮಕ್ಕಳು, 3 ಜನ ಅಥವಾ 4 ಜನ ಹೆಣ್ಮಕ್ಳು ಅಂತೇಳಿ ಅಂತಂದರು. ಆ ಹುಡುಗನ ಜೊತೆ ಎಷ್ಟು ಚಂದ ಮಾತಾಡಿದ್ದೆ, ಬಟ್ ನಾನು ಅದನ್ನು ವಿಡಿಯೋ ಶೂಟ್ ಮಾಡಲಿಲ್ಲ. ನಾನು ಸ್ವಲ್ಪ ಅದು ನೀವು ನೋಡ್ಕೊಂಬರ್ರಿ. ಅದು ಹೆಂಗೆ ಅಂತೇಳಿ ನಾನು ಹೇಳ್ತೀನಿ. ಏನಂತಂದ್ರೆ ಅಪ್ಪಿ ಇದೆಲ್ಲ ಬೇಡ, ನಮಗೂ ಹುಡುಗರು ಯಾರಿಲ್ಲ ನಮ್ಮ ಮನೆಯಲ್ಲೇ, ನೀನು ಸುಮ್ಮನೆ ನಮ್ಮ ಮನೆಗೆ ಬಂದುಬಿಡೋ, ನೀನು ಕರ್ಕೊಂಡು ಹೋಕ್ಕೀವಿ ಅಂತೇಳಿ ನಾನು ಅಂತಂದೆ. ಸುಮ್ಮನೆ ತಮಾಷೆಗಾಗಿ ಅಂದೆ ನಾನು. ಇಲ್ರಿ ನಾವು ಬರಂಗಿಲ್ಲ ರೀ, ಮತ್ತು ನಾನು ಬಂದ್ರೆ ನಮ್ಮ ಅವ್ವ ನಮ್ಮಪ್ಪನ ನೋಡ್ಕೊಳ್ಳೋರು ಯಾರು 3 ಜನ ಹೆಣ್ಮಕ್ಳು ಅದಾರು, ಅವ್ರು ನಮ್ಮ ಪಪ್ಪಾಗೆ ಏನೋ ಆಗೈತೆ ಅಂತಂದರು. ಇವಾಗ ನಾವು ಹಂಗೆ ದುಡ್ಡು ಕೊಟ್ರೆ ಏನಕ್ಕೈತೆ ಅಂತಂದ್ರೆ ಅದು ದುಡ್ಡಿನ ಬೆಲೆ ಗೊತ್ತಾಗಿಲ್ಲ. ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ತಿಳುವಳಿಕೆ ಐತೆ ಅಂತಂದ್ರೆ ಆ ಹುಡುಗಗೆ ಹೇಳೋಕ್ಕೂ ನಮ್ಗೆ ಆಶ್ಚರ್ಯ ಆಯಿತು. ನಾನು ಅಂದ್ಕೊಂಡೆ ಅವನ ಹೆತ್ತ ತಂದೆ ತಾಯಿಗಳು ಭಾಳ ಪುಣ್ಯ ಮಾಡ್ಯಾರ ಅಂತೇಳಿ. ಬಟ್ ಈ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ತಿಳುವಳಿಕೆ ಐತೆ ಅಂತಂದಿಂದ ದೊಡ್ಡವರು ಆದಿಂದ ಖಂಡಿತ ಆ ತಿಳುವಳಿಕೆ ಇರ್ತೈತಿ, ಇರಂಗಿಲ್ಲ ಅಂತಲ್ಲ. ನಾವಲ್ಲೆಲ್ಲ ಇದನ್ನು ಅಲ್ಲಿ ಗಾಡಿ ಬಿಟ್ಟು ಬಂದೀವಿ. ಇಲ್ಲ ನಾವು ತೊಳೆದು ಡಿಸೈನ್ ಮಾಡ್ತೀನಿ ಅಂಥೇಳಿ ಅಂತಂದ ಅಪ್ಪಿ. ಅಣ್ಣ ಅಂತಲಿ ಸರಿ ಆಯಿತು ಅಂಥೇಳಿ ನಾವು ಇಲ್ಲಿ ಬಂದೀವಿ. ನಾನು ಹೇಳಿದ್ನಲ್ಲ ನೀರು ಒಂಚೂರು ನೀರು ಇರಲಿಲ್ಲ, ಹಂಗೆ ಹೋಗಿ ಹೊಳೆ ಎಲ್ಲ ಹೋಗಿ ಸ್ವಲ್ಪ ನೀರು ಇದು ಮಾಡ್ಕೊಂಬಂದ್ರೆ ಆಯ್ತು ಅಂಥೇಳಿ ನಾವು ಬಂದೀವಿ. ಇಲ್ಲೆಲ್ಲ ನೋಡಿ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಅಷ್ಟೊಂದು ಏನಂತಂದ್ರೆ ಅಷ್ಟೊಂದು ಗಲೀಜು ಭಾಳ ಅಂದ್ರೆ ಭಾಳ. ಯಾವುದೋ ಒಂದು ಹೊಳೆ ಸ್ನಾನ ನಾವು ಎಲ್ಲೋ ಮಾಡಲಿ, ನಮ್ಮ ಉತ್ತರ ಕರ್ನಾಟಕದವ್ರು ಅಂತ ಅಷ್ಟೇ ಅಲ್ಲ, ಎಲ್ಲಿಯವರು ಆಗಲಿ ಹೊಳೆ ಸ್ನಾನ ಮಾಡೋಕೆ ನಾವು ಏನು ಹೋಗ್ತೇವಿಲ್ಲ, ಅಲ್ಲೇನಂತಾರೆ ಹೊಳೆ ಸ್ನಾನ ಮಾಡೋಕೆ ಹೋದಾಗ ಯಾವುದಾದ್ರೂ ಒಂದು ಬಟ್ಟೆನ ಬಿಟ್ಟು ಬರಬೇಕು, ಮಾಡಿರೋ ಪಾಪ ಕರ್ಮ ಎಲ್ಲ ಹೋಗ್ತೈತೆ ಅಂಥೇಳಿ. ನಾವು ಹೊಳೆ ಸ್ನಾನ ಮಾಡಬೇಕಾದ್ರೆ ಮೋಹ ಮದ ಮತ್ಸರ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಕಾಮ ಇಂಥದ್ದೆಲ್ಲರೂ ಕೆಟ್ಟದ್ದನ್ನೆಲ್ಲ ಬಿಟ್ಟು ಬರಬೇಕು. ನಾವು ಗಂಗಾ ಸ್ನಾನ ಮಾಡಿ ಕೆಟ್ಟದ್ದನ್ನೆಲ್ಲ ಬಿಟ್ಟು ಬರಬೇಕು. ಆದ್ರೆ ನಾವೇನು ಅಂದ್ಕೊಂಡೇವಿ ದಡ್ಡರು, ಮೈ ಮೇಲಿರೋ ಬಟ್ಟೆನ ಬಿಟ್ರೆ ನಮ್ಮಲ್ಲಿರೋ ಪೀಡ ಎಲ್ಲ ತೊಲಗಿ ಹೋಗ್ತೈತೆ ಅಂಥೇಳಿ ನಾವು ಅಂದ್ಕೊಂಡೇವಿ. ಹಂಗಲ್ಲದ. ಎಷ್ಟು ಚಂದ ಬರ್ತದೆ ನೋಡು. ಯಾವಾಗ ಕಲ್ಕೊಂಡಿ ಅಪ್ಪಿ ಇದನ್ನ? ಒಬ್ರದೊಬ್ರದ್ ನೋಡಿ ಸಾಲಿ ಹೋಗಿ ದಿನ ಇರ್ತೈತಿ ಇದ.
ಗಿಡ ಅಂತದ ಹಂಗೆ ಗೊತ್ತು. ಎಲ್ಲಿ ಕೇಳ್ಬೇಕು ತೊಳೆದ್ರೆ ಹೋಗತ್ತಪ್ಪ ಇದು ಹಾಂ ಮತ್ತು ತೊಳೆದ್ರೆ ಹೋಗ್ತೈತಿ ಕಲರ್ ಅದ. ಏನಪ್ಪ ಗಿಡ ಅನ್ನದ ನಿಂದ್ರ ಎಲ್ಲ ತೆಗಿತಾವ ನಾವು ತೆಗಿವ ಹ್ಞೂ ರಾಧಿಕ ನೋಡ್ಬೇಕು ಮಾಡೋದು ಅಷ್ಟು ಸಣ್ಣ ವಯಸ್ಸಿನಾಗ. ಅಕೌಂಟ್ ಯಾರು ನೋಡ್ಬೇಕು ಹ್ಞೂ ಅಪ್ಪಿ ಹೋಗ್ಬಿಡ ಬಸ್ ನಮ್ಮ ಹೋಗಿ ಬಾ ಹಂಗೆ ಮಾಡ್ತೀನಿ. ಹ್ಞೂ ಕೆಲಸ ಬಾಳದಾವ ಅಲ್ಲೇ ಇದ್ದು ಬಿಡಂತಿ ಬಾ. ಹ್ಞೂ ಇಷ್ಟೊತ್ತನ ಮಾತಾಡ್ಸಿದೇವಲ್ಲ 4 ಜನ ಹೆಣ್ಮಕ್ಳು ಅಂತೀವಿ ಒಬ್ಬ ಗಂಡು ಮಗ ಅಂತ. ಬಾ ಅಂತಂದ್ರೆ ಮೋನಪ್ಪನ ಯಾರು ನೋಡ್ಕೋಬೇಕ್ರಿ ಅಂತ ಅವ್ರ ಅಪ್ಪಾಗ ಏನೋ ಕಾಲ ಪ್ರಶ್ನೆ ಆಗೈತಂತ. ನೀ ಇಷ್ಟೊತ್ತನ ಹೇಳಿದ್ ಸುಳ್ಳ ಕರೆನಾ ನಿಮ್ಮ ಮನೆಗೆ ಹೋಗೋಣ ಹಂಗಾದ್ರೆ ಕರ್ಕೊಂಡಕ್ಕಿ ನಮ್ಮನ್ನ ಸುಳ್ಳ ಕರ್ನ ಕರ್ಕೊಂಡಕ್ಕಿ ಬರೋಣ ಇವತ್ತೊಂದಿನ ಇರೋಣ ನಿಮ್ಮ ಮನ್ಯಾಗ ಹಾಪಿ. ಏನು ಮಾಡಕತ್ತ ನಾವು ಸುಮ್ಮನೆ ನಿಂತ್ಕೊಂಡು ನೋಡಕತ್ತೆ ಹೌದನಾ. ನಾಷ್ಟ ಮಾಡ್ಕೊಂಬಂದಿ ಮುಂದೆ ಮುಗಿಸಿ ಹಿಂದೆ ಪಿಕಾಕ್ ತೆಗೆದು ನೋಡ್ರಿ. ಒಂದು ಮುಗಿಸಿ ಮುಂದಿನ ಮುಗಿಸಿ ಮುಂದಿನ ಡಿಸೈನ್ ಹಾಂ ಆತಪ್ಪಿ. ಹಾಂ ಬರ್ತೀನಿ ನಮ್ಮ ಕೂಡ ಒಬ್ಬರನ್ನ. ಹಾಂ ಹೇ ಹಂಗಲ್ಲ ನಮ್ಮ ಕೂಡ ಅಲ್ಲೇ ಇರುವಂತಿ ನಮ್ಮ ಮನ್ಯಾಗ. ಹೆಚ್ಚಿಗೆ ತಗೋ ಅಲ್ಲಿ ಗಾಡಿ ತೊಳ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರು ಹೋಗಿದ್ರು. ಇಲ್ಲ ರೀ ನಾವು ತೊಳಿತೇವೆ, ನಾವು ತೊಳೆದು ಡಿಸೈನ್ ಎಲ್ಲ ಮಾಡ್ತೀವಿ ಅಂತ ಹೇಳಂತಂದ್ರೆ ನಾನು ಅದೆಲ್ಲ ಬೇಡ ಅಂತಂದೆ. ಇಲ್ಲ ಸಣ್ಣ ಹುಡುಗಲ್ಲ ಪಾಪ, ಇಲ್ಲ ಫಸ್ಟ್ ಯಾರೂ ಬಂದಿಲ್ಲ ರೀ ನಿಮ್ದು ಬೋನಿಗಿರಿ ಮಾಡ್ತೀನಿ ರೀ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಸರಿ ಆಯಿತು ಅಂತ ಹೇಳಿ ಅಲ್ಲಿ ಎಲ್ಲರ ಗಾಡಿಗೂ ಆ ಥರ ಇದು ಗಾಡಿ ತೊಳೆದು ಡಿಸೈನ್ ಮಾಡಿ ಕಳಿಸ್ತಾರೆ. ಬಟ್ ಆ ಸಣ್ಣ ಮಗನ ಹಾರ್ಡ್ ವರ್ಕಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ನಾನು ಹೇಳಿದ್ನಲ್ಲ, ಇಲ್ಲ ನಮ್ಮ ಜೊತೆ ನಾವೀಗ ದೇವಸ್ಥಾನದ ಹತ್ತಿರ ಬಂದೀವಿ, ಇನ್ನು ಹೋಗಿ ದೇವ್ರ ದರ್ಶನ ಅಮ್ಮನವರ ದರ್ಶನ ಮಾಡ್ಕೊಂಬರ್ತೀವಿ ನಾವು. ಇಲ್ಲಿ ಬರಬೇಕಾದ್ರೆ ಇದೂ ನಮ್ಮ ಹತ್ರ ಚೇಂಜ್ ಇರಲಿಲ್ಲ. ಪಾಪ ಹುಡುಗನ ಹತ್ರನೂ ಚೇಂಜ್ ಇರಲಿಲ್ಲ. ಅದನ್ನು ಹಚ್ಚಿದ ನಮ್ಮ ಹತ್ರ ಚೇಂಜ್ ಇಲ್ಲಪ್ಪಿ, ವಾಪಸ್ ಹೋಗ್ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ವಿ. ಸರಿ ಆಯಿತು ಅಂತೇಳಿ ಅಂತಂದು ಅಪ್ಪೆ ನಾನು ಸಣ್ಣ ಹುಡುಗರು. ಏಕೆಂದ್ರೆ ಇವರು ದುಡಿತಾರಲ್ಲ ಈ ಸಣ್ಣ ವಯಸ್ಸಲ್ಲಿ, ಅವರು ಮುಂದೊಂದು ದಿನ ಜೀವನದಲ್ಲಿ ಖುಷಿಯಾಗಿ ಚಲೋ ಇರ್ತಾರಂತ ನಾನು ಹೇಳ್ತೀನಿ. ಸಣ್ಣ ವಯಸ್ಸಲ್ಲಿ ಯಾರು ದುಡಿದು ದುಡ್ಡಿನ ಮಹತ್ವವನ್ನು ತಿಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಫ್ಯೂಚರಲ್ಲಿ ಎಲ್ಲರೂ ಭಾಳ ಚಲೋ ಇರ್ತಾರೆ ನನ್ನ ಪ್ರಕಾರ. ಯಾಕಂತಂದ್ರೆ ನಾವು ಸಹಿತ ಬಡತನದಿಂದ ಕಷ್ಟದಿಂದ ಬಂದವರು. ಈಗ ನಾವೇನೋ ನಮ್ಮ ಹಾರ್ಡ್ ವರ್ಕ್, ನಮ್ಮ ಏನಂದ್ರೆ ತಾಳ್ಮೆ ಎಲ್ಲನೂ ಇವತ್ತು ಒಂದು ಹಂತದಲ್ಲಿ ದೇವರು ದಾರಿ ತೋರ್ಸ್ಯಾನಂತ ಹೇಳ್ತೇನೆ ನಾನೀಗ ಅದೇನು ತೋರ್ಸಾಗಂದ್ರೆ ಈ ದೇವಸ್ಥಾನದ ಆವರಣ ನೋಡ್ರಿ. ಇಲ್ಲಿ ಸಹಿತನೂ ಅಷ್ಟೇ ಗಲೀಜು ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಮಾಡೋರೆ ಹೋದವ್ರನ್ನ ಎಲ್ಲ ಗಲೀಜು ಮಾಡ್ತಾರೆ. ನಾವು ಡಿಸಿಪ್ಲಿನ್ನ ಕಾಪಾಡ್ಕೊಂಡ್ರೆ ಎಲ್ಲ ಕಡೆನೂ ಸ್ವಚ್ಛತೆ ಇರ್ತೈತಿ, ಇರಂಗಿಲ್ಲ ಅಂತಲ್ಲ. ಇನ್ನು ಒಳಗೆ ಗರ್ಭಗುಡಿ ಇರೋದು. ಇಲ್ಲಿ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾವು ಟ್ರೈ ಮಾಡೇವಿ. ಯಾಕಂದ್ರೆ ನಿಮಗೆಲ್ಲ ಗೊತ್ತಲ್ರಿ ಗರ್ಭಗುಡಿಯಲ್ಲೆಲ್ಲ ವಿಡಿಯೋ ಅಲೋವ್ ಇರಂಗಿಲ್ಲ. ಹಾಗಾಗಿ ಈಗ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ತೇವೆ. ಯಾಕೋ ಹೋಗ್ಬೇಕಂತ ಅನ್ಸಾಗದಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸಡನ್ಲಿ ಪ್ಲ್ಯಾನ್ ಅದ, ಏನು ಮುಂಚೆನ ಹೋಗ್ಬೇಕಂತ ಏನಿಲ್ಲ. ಮತ್ತು ಇಲ್ಲಿ ನಾನೊಂದು ಸಲ ಹೇಳಿದ್ನಿ ಅಂತ ಅನ್ಸತ್ತೆ, ಹಿಂದ್ಗಡೆ ಯಾವಾಗ ಒಂದು 3 ಇಯರ್ ಬ್ಯಾಕ್ ಅಂತ ಅನ್ಸತ್ತೆ. 3 ಇಯರ್ ಬ್ಯಾಕ್ ಇಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ 3 ಇಯರ್ ಬ್ಯಾಕ್. ಅಲ್ಲಿ ಹೋಗಿ ಅಲ್ಲೆಲ್ಲ ಉಡಿ ತುಂಬಿಸ್ಕೊಂಬಂದಿದ್ವಿ. ಆವಾಗ ಅದ ನಂತರನ ಎಕ್ಟೋಪಿಕ್ ಆಗಿತ್ತು. ಆವಾಗ ಸಹಿತ ನಾನು ವಿಡಿಯೋನೂ ಸಹಿತ ಶೇರ್ ಮಾಡ್ಕೊಂಡೇನಿ. ಮತ್ತು ನನಗೆ ಹೆಂಗೆ ಅಂತಂದ್ರೆ ಕನಸಲ್ಲಿ ಹಾವುಗಳು ಭಾಳ ಬರ್ತಾವೆ. ನೀವು ನೋಡಿರ್ಬೋದಾ, ಕನಸಲ್ಲಿ ಅಷ್ಟೇ ಅಲ್ಲದೆ ನನ್ನ ಸಲೂ ಸಹಿತ ಬರ್ತಾವೆ, ಹಗಲಲ್ಲೂ ಬರ್ತಾವೆ, ರಾತ್ರಿನೂ ಬರ್ತಾವೆ. ಆದರೆ ನಾಗರಾವ್ ಈಗೇನು ಸಣ್ಣದಾಗ ನೋಡಿಲ್ಲ.
ಕುಕ್ಕೆಗೆ ಹೋಗಿನೂ ಪೂಜೆ ಮಾಡಿಸ್ಕೊಂಬಂದು ನಾವು ಸಂಸ್ಕಾರ ಏನೈತಲ್ಲ ಅದನ್ನು ಮಾಡಿಸೇವಿ. ಮತ್ತು ಇದು ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿದ್ವಿ. ಎಲ್ಲ ಮಾಡೀವಿ. ಆದ್ರೂ ನಂಗೆ ಯಾವಾಗಲಾದರೂ ಹಿಂಗೆ ಹಂಗಳು ಭಾಳ ಕಾಡೋದು. ಮತ್ತು ಅದ್ರ ಸಲುವಾಗಿ ಅಂಥೇಳಿ ನಂಗೆ ಯಾಕೋ ಭಾಳ ಈ ದೇವಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಸಾಕತ್ತು. ಹಾಗಾಗಿ ನಾವು ಬಂದಿದ್ವಿ. ನಾವೀಗ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ತಗೊಂಡು ಬಂದೀವಿ. ನಾನು ಹೋಗಿದ್ದೆ ಸ್ವಲ್ಪ ಮಳೆ ಇನ್ನೂ ಸ್ಟಾರ್ಟ್ ಆಗಿರ್ಕಿಲ್ಲ. ಒಂದು ಸಲ ಇನ್ನೂ ಮಳೆ ಆಗಿತ್ತು. ಆ ಟೈಮಲ್ಲಿ ಹೋಗಿದ್ವಿ. ಸಿಕ್ಕಾಪಟ್ಟಿ ಜಳ ಮತ್ತು ಗದ್ದಲ ಭಾಳ ಇತ್ತು. ನಾವು ಅಂದ್ಕೊಂಡಿದ್ವಿ ಗದ್ದಲ ಇರೋಂಗಿಲ್ಲ ಅಂಥೇಳಿ. ಮಂಗಳವಾರ ಅಥವಾ ಶುಕ್ರವಾರ ಏನೋ ಹೋಗಿದ್ವಿ. ಇಲ್ಲಿ ಯಾವಾಗಲೂ ಎವ್ರಿ ಡೇ ಜಾತ್ರೆ ಥರನೇ ಇರ್ತೈತಿ. ಇಲ್ಲಿ ಹೋಗಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದೀವಿ. ಇಲ್ಲಿ ಏನಾದರೂ ತೊಗೊಂಡ್ರಾತು ನೋಡಿದ್ರಾತು ಅಂತೇಳಿ ದೊಡ್ಡ ದೇವಸ್ಥಾನ ಅಲ್ಲ, ಹಾಗಾಗಿ ತೊಗೊಳ್ಳಿಲ್ಲ ಅಂದ್ರೂ ನೋಡ್ಕೊಂಬರಕ್ಕೆ ನಾವೇನು ದುಡ್ಡೇನು ಕೊಡೋಂಗಿಲ್ಲ. ಆದ್ರೆ ನಮ್ಮ ಮನೆಯವರು ಬರಕ್ಕೆ ಒಲ್ಲೆ ಅಂತಾರೆ. ಇಲ್ಲಿ ಬಾ ಹೋಗೋಣ ಅಂಥೇಳಿ ಹಂಗೆ ಒಂದು ರೌಂಡ್ ಜಾತ್ರೆ ಎಲ್ಲ ಅಡ್ಡಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ. ಈ ಕಡೆ ನಮ್ಮ ಕಡೆ ಹೆಂಗಂತಂದರೆ ಹಿಂಗೆ ಚುರುಮರಿ ಎಲ್ಲ ತೊಗೊಂಬರೋ ಅಂಥ ಒಂದು ಪದ್ಧತಿ. ಹಿಂಗೆ ನಮಗಾಗಲಿ ಹಿಂಗೆ ಅಜ್ಜು ಬಾಜು ಯಾರಾದರೂ ನಮ್ಗೆ ಬೇಕಾದವ್ರು ಇದ್ರಂದ್ರೆ ಕೊಡೋಕಂಥೇಳಿ ನಾವು 2 ಮನೆಗೆ ಅಂಥೇಳಿ ತೊಗೊಂಬರ್ತೀವಿ. ಎಲ್ಲ ಹೋದ್ರೂ ಈಗ ಚುರುಮರಿ ಅಂತ ತೊಗೊಳಕತ್ವಿ. ಇಲ್ಲ ಅವರೊಂದು ಹೇಳಕತ್ತಾರೆ, ನಾವೊಂದು ಹೇಳಕತ್ತೀವಿ. ನಾವು ಹೇಳಿದವ್ರಿಗೆ ಅರ್ಥ ಆಗಲ್ತು, ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಲ್ತು. ಈ ಕಡೆ ಹೆಂಗಂತಂದ್ರೆ ಇದು ಕಲ್ಯಾಣ ಕರ್ನಾಟಕ ಆಕೈತಲ್ಲ, ಅಂದ್ರೆ ಅವ್ರದ್ದು ದಾಟಿ ಉತ್ತರ ಕರ್ನಾಟಕನ ಅದ್ರ ಕಲ್ಯಾಣ ಕರ್ನಾಟಕ ಐತಲ್ಲ, ಅವ್ರದ್ದು ದಾಟಿನ ಬೇರೆ ಆಕೈತಿ. ಪದಗಳ ಬಳಕೆನೂ ಸ್ವಲ್ಪ ಚೇಂಜಸ್ ಆಕಾವ. ಎಲ್ಲರೂ ಸೇಮ್ ರೇಟನ್ನು ಇಟ್ಟಿರ್ತಾರೆ. ಅದ್ರಲ್ಲಿ ಸೇವ್ ನೋಡ್ರಿ ಎಷ್ಟು ಚಂದ ಇಟ್ಟಿದ್ರೆ, ಸೇವ್ ನೋಡಿದ್ರೆ ಹಂಗೆ ತಿನ್ಬೇಕಂತ ಅನಿಸ್ತೀವಿ. ಮತ್ತು ಈ ದೇವಸ್ಥಾನಕ್ಕೆ ನಾವು ಹೋದಿಂದ ಹಿಂಗೆ ಬಳೆ ಎಲ್ಲ ಕೈ ತುಂಬ ಇಟ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಬಳಗಾರ ಜಾಸ್ತಿ ಇರ್ತಾರೆ. ನಾನು ಬಳೆ ಪಳೆ ಐತಿ ಏನೂ ತೊಗೊಳಿಲ್ಲ, ಪಳಾರಷ್ಟು ತೊಗೊಂಡು ಈಗ ನಾವು ವಾಪಸ್ ಬಂದೀವಿ. ನಾನು ಹೇಳಿದ್ನಲ್ಲ ಗಂಧ ಹಚ್ಕೊಂಡಿದ್ವಲ್ಲ, ಆ ಹುಡುಗನು ಎಷ್ಟೊತ್ತನ ಒಂದು ಅರ್ಧ ತಾಸಿನೂ ಹುಡುಕಿದ್ವಿ. ಆ ಅಪ್ಪಿನ ಸಿಗಲಿಲ್ಲ ನಮ್ಗೆ ಕೊನೆಗೂ. ಏನೋ ಹುಡ್ರನ್ನ ನಾವು ಹಂಗೆ ಇಟ್ಕೊಂಬಂದೀವಿ ವಾಪಸ್. ನೆಕ್ಸ್ಟ್ ಟೈಮ್ ಮತ್ತು ಹೋದಾಗ ನೋಡಿದ್ರೆ ಆಯಿತು ಅಂಥೇಳಿ. ಯಾಕಂದರೆ ಎಲ್ಲ ಕಡೆನೂ ಹುಡುಕಿದ್ವಿ ನಾವು. ಆ ಅಪ್ಯ ಸಂಬಂಧನ ಮತ್ತು ನಾವು ಜಾತ್ರೆಗೆಲ್ಲನೂ ಅಡ್ಡಾಡಿದ್ವಿ. ಆ ಕಡೆ ಈ ಕಡೆ ಎಲ್ಲಾದರೂ ಇರ್ಬೋದೇನೋ ಅಂಥೇಳಿ. ಯಾಕಂದ್ರೆ ಗಂಧ ಹಚ್ಚೋರು ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ. ದೇವಸ್ಥಾನದಲ್ಲೆಲ್ಲ ಕೇಳಿದ್ವಿ, ನಾವು ನೋಡಿದ್ವಿ, ಮತ್ತು ನಮಗೆಲ್ಲಿ ಕನಿಗೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಮತ್ತು ಕಾಣಿಸ್ಲಿಲ್ಲ ಅಂದರೆ ಏನು ಮಾಡೋಕೆ ಆಗಂಗಿಲ್ಲಲ್ಲ, ಸಿಗಲಿಲ್ಲ ಅಂದ್ರೆ ಜಲ್ದಿ ಹೋಗಿ ಜಲ್ದಿ ಬಂದೀವಿ. ಹಾಗಾದ್ರೆ ನೋಡ್ರಿ ಯಪ್ಪ ಎಷ್ಟು ಬಿಸಿಲು, ಎಷ್ಟು ಜಳ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಬಿಸಿಲು. ನಾವೀಗ ಇಲ್ಲಿ ಕೋಲಾರ ಇಲ್ಲಿ ಮೊಸರು ಗಡಿಗೆ ಸ್ಪೆಷಲ್ ಅಂತ ಹೇಳ್ತಾರೆ. ಅಲ್ಲಿ ನೋಡ್ರಿ ಇಲ್ಲಿ ಕಳಿಸ್ತಾರೆ. ಅದರೊಳಗೆ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತಾರೆ. ನಾನಿಲ್ಲೇ ಸೋಡಾ ಬಂದೀವಿ. ನಮ್ಗೆ ಲಿಂಬು ಸೋಡಾ ಅಂದ್ರೆ ಇಷ್ಟ, ಹಾಗಾಗಿ ಜರ್ನಿ ಮಾಡ್ತೇವಲ್ಲ ಸೋಡಾನ ಇಷ್ಟ. ಸೋಡಾ ಚಾ ಕುಡಿತೀನಿ ನಾ. ನಮ್ಮ ನೀರು ಅಂತೀನಿ. ಹಾಂ, ಒಂದು ತಿಂದು ನೋಡ್ಬೋದ್ರಿ. ಚಲೋ ಅದಾವ. ಮ್ಯಾಗಿನ ಕೊಡಾಕತ್ತೀನಿ. ನಮ್ಮ ಮ್ಯಾಗಿನ ಆರಿಸಿ ಕೊಟ್ಟಿಲ್ಲ ಯಾರಿಗೂ. ಚಲೋ ಹಾಕ್ಬೇಕ್ರಿ ಅರಿಸಿ. ಆರ್ಸಂಗಿಲ್ಲಮ್ಮ, ಇಲ್ರಿ ಆರ್ಸಂಗಿಲ್ಲ. ಉಗುರು ಹತ್ತಿದ್ರೆ ಅವು ಎದ್ದು ಬರಾಗ. ಉಪ್ಪು ಹಾಕ್ಲ? ಹಾಂ ರೀ, ಉಪ್ಪು ಹಾಕ್ರಿ. ಯಾವ ಊರ್ರಿ ನಿಮ್ದು? ಯಾವ ಊರ್ರಿ? ಕೋಲಾರ ಫಿಶ್ ಫೇಮಸ್ ಭಾಳ ಅಂತಾರ್ರಿ. ತಳಗೈತ್ರಿ ಅದು, ಹಿಂಗೆ ತಳಗ ಹೋಗುತ್ತೆ. ಮೊಸರು ಗಾಡಿಗೆ ಹೆಂಗ್ರಿ ಅವ? 30 ರೂಪಾಯಿ. ತಿನ್ನ ಸಕ್ಕರೆ ಹಾಕೊಡ್ತಾರೆ ಅಷ್ಟೇ. ಅದ್ರೊಳಗೆ ಎಮ್ಮಿದ ಹಾಕ್ತದೆ.
ಒಂದು ಮೊಸರು ಗಡಿಗೆ ಕೊಟ್ಟು ನೋಡ್ರಿ. ಎಮ್ಮಿದ ಆಕಳದ ರೀ ಇದು? ಆಕಳದ ಎಮ್ಮಿದ ರೀ? ಎಮ್ಮಿದ ಏನು ಆಕಳದ ರೀ? ಹಾಂ ಹಾಂ. ನಾವೆಲ್ಲ ಉಂಟ ಮತ್ತು ನೀನು ತಿನ್ನೋದು. ನೀ ತಿನ್ನು. ನಾ ಈಗ ಸೋಡಾ ಕೊಡ್ತೀನಿ. ನಮ್ಮ ಮನೆಯವ್ರ ಮೊಸರು ತಿಂತೇನೆ ಅಂತ ತಗೊಂಡ ಇಲ್ಲೆಲ್ಲಾರ ಮುಂದೆ ನಾಯಿಗಳು ತೀರ್ತಾವಲ್ಲ ಅಲ್ಲಿ ಇಡೋಣಂತ. ಚಲೋ ಐತಿ, ಆದ್ರೆ ಅವ್ರಿಗೆ ಇಷ್ಟ ಆಗೋಲ್ತ ಅಷ್ಟ. ನಂಗೆಲ್ಲ ಇಷ್ಟ ಆತಾದ್ರೆ ನಾನು ಈಗ ಇದು ಸೋಡಾ ಕುಡ್ದೇನಿ, ನೀರ್ಲನ್ನು ತೊಗೊಂಡೇನಿ ತಿನ್ನಕ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಮತ್ತೆ ಒಳಗೆ ಮಷಿನ್ ರಿಪೇರಿ ಇಡತ್ತೆ. ಅದಕ್ಕೋಸ್ಕರ ಎಮ್ಮಿ ಮೊಸರೆಲ್ಲ ಸಕ್ರೆ ಹಾಕಿಸ್ಕೊಂಡು ತಿನ್ನೋದು ಚಲೋ ಇರ್ತೈತಿ. ಅದು ಇವು ಮಣ್ಣಿಗೂ ಇದನ್ನ ಮಾಡಿರ್ತಾರಲ್ಲ ಗಡಿಗೆ, ಇವು ಸ್ವಲ್ಪ ಹೆಪ್ಪ ಹಾಕಿರ್ತಾರ, ಸ್ವಲ್ಪ ಸ್ಮೆಲ್ ಬರ್ತಾವ ಅಷ್ಟ. ಬಟ್ ತಿನ್ನೋರು ಭಾಳ ಇಷ್ಟಪಟ್ಟು ತಿಂತಾರ, ಚಲೋ ಇರ್ತೈತಿ. ತಂಪು ಇರ್ತೈತಿ ಇವು ಗಡಿಗೆ ಎಲ್ಲ, ಹಂಗಾಗಿ ಫುಲ್ ತಂಪು ಇರ್ತೈತಿ. ಬಿಸಿಲಾಗ್ನು ಆರಾಮ್ಸೆ ತಿನ್ಬೋದು. ಹಿಂಗೆ ಮಾಡ್ತಾರೆ ನಮ್ಮ ಮನೆಯವ್ರು. ಯಾರೆಲ್ಲ ಇದು ಕೋಲಾರ ಮೊಸರಿಂದ ಟೇಸ್ಟ್ ನೋಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನನಗೇನು ಇಷ್ಟ ಆಗಿಲ್ಲ ಅಂತಲ್ಲ, ಹಂಗೆ ಇಷ್ಟ ಆಗೈತಿ. ಬಟ್ ಈಗ ಜಸ್ಟ್ ಸೋಡಾ ಕುಡ್ದೆ, ಹಾಗಾಗಿ ಹೊಟ್ಟೆ ಪ್ಯಾಕ್ ಆಗ್ಬಿಟ್ಟೈತೆ. ಮತ್ತು ಅದ್ರೊಳಗೆ ಒಂದು 1 kg ನೀರ್ಲನ್ನು ತೊಗೊಂಡ್ವಿ. ಅಲ್ಲಿ ನೀರ್ಲನ್ನು ಇದ್ದು ನಂಗೆ ನೀರ್ಲನ್ನ ಮಾವಿನ ಹಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಇದು ಪೈನಾಪಲ್, ಸೇಬು, ಮೋಸಂಬಿ, ದಾಳಂಬ್ರಿ ಏನು ತಂದಿಟ್ರೆ ತಿಂಗ್ಳಗಂಟ್ಲೆ ಆದ್ರೆ ತಿನ್ನೋದೇ ಇಲ್ಲ. ಅಲ್ಲೇ ಒಣಗಿಲ್ಲ ಅಂದ್ರೆ ಕೊಳತೋಗಿರ್ತಾವ ನೋಡ್ರಿ. ಎಲ್ಲ ಖಾಲಿ ಐತಿ. 3 ಕಿಲೋಮೀಟರ್ ಬ್ರಿಡ್ಜ್. ಇವತ್ತಿನ ಜರ್ನಿ ಎಲ್ಲ ಮಸ್ತ್ ಆತ್ ನಮ್ದು. ಮನ್ ತುಂಬಾಕತ್ತಾರ ನೋಡಲ್ಲ ದೇಶ. ಅವ್ರ ಗಾಡಿ ಗೊಬ್ಬರ ನೋಡಿ, ಸಗಣಿ ಗೊಬ್ಬರ ಎಷ್ಟು ಮಸ್ತ್ ಐತದ. ಮರಿ ಗಿರಿ ಎಲ್ಲಾರ ಜಗ್ಲ ಐತಿ. ಟ್ರಾಕ್ಟರ್ ಅದ. ಅಲ್ಲಿ ಫಿಶ್ ಎಷ್ಟು ಉದ್ದ ಐತಿಲ್ಲ ಅದು. ಫಿಶ್ ಹಾ, ಅವ್ರ ರೂಢಿ ಇರ್ತೈತಿ. ಅರ್ಧ ಇಲ್ಲ. ಇನ್ನೂ ಮನೆಗೆ ಹೋಗಿಲ್ಲ ನೋಡ್ರಿ, ಜಲ್ದಿ ಬಂದ್ವಿ ನಾವು. ಅಲ್ಲಿ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡ್ಕೊಂಡು ಇಲ್ಲಿ ನಾವು ಲೈಟಾಗಿ ಬಿಸಿಲಲ್ಲ ಫುಲ್ ಟೈರ್ಡ್ ಆಗಿರ್ತೈತಿ. ಮತ್ತು ಮನೆಗೆ ಹೋಗಿ ಮಾಡಬೇಕು. ನಾವಿಬ್ಬರ ಮಾಡಿ ಇವತ್ತು ಯಾವ ಕೆಲಸನೂ ಆಗಿಲ್ಲ. ಕಸ್ಟಮರ್ ಬೈತಿರ್ತಾರೆ. ಏನು ಒಪ್ಪತ್ತೆ ಆಗಿಟ್ಟಿದ್ದಾರೆ, ಸ್ಟೇಟಸ್ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಏನೂ ಇಲ್ಲ. ಕೆಲವ್ರೆಲ್ಲ ಹೈ ಅಮೌಂಟ್ ಹಾಕಿರ್ತಾರಲ್ಲ, ಹಾಗಾಗಿ ಬೈತಾರೆ. ಎಲ್ಲರೂ ಹೋಗೋದಿತ್ತಂದ್ರೆ ಅಪ್ಡೇಟ್ ಕೊಟ್ಟಿರ್ತಾರೆ. ಬಟ್ ಇವತ್ತು ಏನು ಅಪ್ಡೇಟ್ ಏನು ಕೊಟ್ಟಿಲ್ಲ. ಎಷ್ಟು ಸಂಜೆ ಆದ್ರೂ ಜಲನ ಹೋಗಲ್ತು. ಇವತ್ತೊಂದು ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಜಲ. ಮಳೆ ಆಗಕ್ಕೆ ತಿನ್ನೋ ಗೊತ್ತಿಲ್ಲ. ಭೂಮಿ ತಾಯಿಯಂದ್ರೂ ಕಾಯಕತ್ತ ಮಳೆಗೋಸ್ಕರ. ನಾವು ಕಾಯಕತ್ತೆ ಮಳೆಗೋಸ್ಕರ. ಮಳೆನೂ ಆಗಲ್ತು.
ಮನೆಗೆ ಹೋಗೋದಿಲ್ಲ ಬೇಗ ಟೆಂಪಲ್ ಐತಿ ಮಸ್ತ್ ಐತಿ. ಅದು ಒಂದು 10-15 ನಿಮಿಷಕ್ಕೆ ಅಂದ್ರೆ ಬಂದ ಆಕೈತಿ. 140 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ. ಒಂದು ತಾಸು ಅಡುಗೆ ಮಾಡಿ ಫಸ್ಟ್ ಗಾಳಿ ಬರಂಗಿಲ್ಲ ಅದು. 200 ರೂಪಾಯಿ ಹೋದ್ರೆ ಹೋಗಲ್ತಕ್ಕದ. ಹಿಂಗೆ ಹಿಡ್ಕೊಂಡ ಮಸ್ತ್ ಐತಿ. ಟೊಮೆಟೊ ಸೂಪ್ ನಂಗೆ ಪರ್ಸ್ನಲಿ ಇಷ್ಟ ಆಗೈತಿ. ಬರೀ ಸೂಪ್ ಕುಡಿಯೋಕ್ಕಂತ ಇಲ್ಲಿ ಬಂದಿದ್ದಾರೆ.